ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಿಗೆ. ನಾನು ಅನ್ನಪೂರ್ಣ. ಇವತ್ತಿನ ಪ್ರಮುಖ ಸುದ್ದಿಗಳು. ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ, ಆರ್ಥಿಕ ವರ್ಷದ ಮೊದಲನೇ ದಿನವೇ ದರದ ಹೆಚ್ಚಳ. ಇದು ಜಗತ್ತಿನ ಜಾಯಮಾನದಲ್ಲಿ ನಾವೆಲ್ಲರೂ ಕಾಣುತ್ತಿರುವುದು ಸುಮಾರು ದಿನಗಳಿಂದ ಯುದ್ಧದ ಭೀತಿ. ಈ ಯುದ್ಧದ ಭೀತಿಯಿಂದ ಜನಸಾಮಾನ್ಯರಿಗೆ ಯಾವೆಲ್ಲ ತೊಂದರೆಗಳು ಆಗಿದ್ದಾವೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಏನು ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಭೀತಿ ಎದುರಾಗಿದೆ. ಅಲ್ಲಿ ಯುದ್ಧ ಇರಾನ್ ಹಾಗೂ ಇಸ್ರೇಲ್ ಮತ್ತು ಅಮೆರಿಕ ಮೂರು ರಾಷ್ಟ್ರಗಳ ನಡುವೆ ಯುದ್ಧ ಪ್ರಾರಂಭವಾಗಿತ್ತು. ಇದರಿಂದ ಹರ್ಮಜ್ ಜಲಸಂಧಿ ಬಿಕ್ಕಟ್ಟು ಆದರೂ 5 ದಿನ ಅಮೆರಿಕ 5 ದಿನ ಒಂದು ಕದನ ವಿರಾಮವನ್ನು ಘೋಷಿಸಿದರೂ ಸಹ ಮತ್ತೆ ಏಪ್ರಿಲ್ 1 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಯಿತು. ಇದರಿಂದ ಸಾಕಷ್ಟು ಒಂದು ಬೆಲೆಗಳು ಹೆಚ್ಚಿಗೆ ಆಗಿದೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದ ಕಾರಣ ತೈಲ ಕಂಪನಿಗಳಿಗೆ ಇದು ಬಿಕ್ಕಟ್ಟಾಗಿ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಆಮೇಲೆ ಅಡುಗೆ ಅನಿಲ ಅಂದರೆ ಗ್ಯಾಸ್ ಕೂಡ ಒಂದು ಹೆಚ್ಚಿಗೆ ಆಗಿದೆ. ಇದರಿಂದ ವಿಮಾನಯಾನ ದುಬಾರಿ ಅಂದರೆ ಫ್ಲೈಟ್ ಟಿಕೆಟ್ಸ್ ಕೂಡ ಇದರಿಂದ ದುಬಾರಿ ಆಗಿದೆ. ಸಾಕಷ್ಟು ಇದರಿಂದ ಆರ್ಥಿಕವಾಗಿ ಹೊಡೆತ ಬೀಳ್ತಾ ಇದೆ. ಆಮೇಲೆ ವಾಣಿಜ್ಯ ಸಿಲಿಂಡರ್ 19 kg ಸಿಲಿಂಡರ್ ಇತ್ತು, ಇದು ಮತ್ತೆ ತಿರ್ಗಾ ಜಾಸ್ತಿ ಆಗಿದೆ. ಇದು ಸಪ್ಲೈನೂ ಕಡಿಮೆ ಇದೆ, ಮತ್ತೆ ರೇಟ್ ಕೂಡ ಜಾಸ್ತಿ ಆಗಿದೆ. 2 ತಿಂಗಳ ಕಚ್ಚಾ ತೈಲ ಸಂಗ್ರಹವಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಆದರೂ ಕೂಡ ಮುಖ್ಯವಾಗಿ ಪಶ್ಚಿಮ ಏಷ್ಯಾ ಸಮರದ ಹಿನ್ನೆಲೆಯಲ್ಲಿ ದೇಶದ ಸ್ಥಿತಿಗತಿ ಕುರಿತು ಮಾಹಿತಿ ಪಡೆಯಲು ಪ್ರಧಾನಮಂತ್ರಿ ಸಾಕಷ್ಟು ಪಡೆದುಕೊಂಡರೂ ಕೂಡ 2 ತಿಂಗಳು ನಮ್ಮಲ್ಲಿ ಕಚ್ಚಾ ತೈಲ ಇದೆ ಅಂತ ಹೇಳಿದ್ದಾರೆ. ಆದರೂ ಸ್ಟಿಲ್ ಫೈನಾನ್ಷಿಯಲ್ ಇಯರ್ಗೆ ಬೆಲೆ ಏರಿಕೆ ಎಲ್ಲ ಕಚ್ಚಾ ತೈಲ ಇಫೆಕ್ಟ್ ಇದೆ. ಕಚ್ಚಾ ತೈಲದ ಬೆಲೆ ಏರಿಕೆ ಇಫೆಕ್ಟಿಂದ ಮಾರ್ಕೆಟಲ್ಲಿ ಎಲ್ಲ ಈ ಕಚ್ಚಾ ತೈಲ ಮೂಲನೇ ಕಚ್ಚಾ ತೈಲ, ಇದರಿಂದ ಸಾಕಷ್ಟು ಬೆಲೆ ಏರಿಕೆಗಳು ಆಗಿರುತ್ತದೆ. ನಂತರ ಸುರೇಬಾನದಲ್ಲಿ ಪ್ರಯಾಣಿಕರಿಗೆ ಸಂಕಷ್ಟ, ಮೂಲ ಸೌಕರ್ಯ ಒದಗಿಸಲು ಜನರ ಆಗ್ರಹ. ಬಸ್ ನಿಲ್ದಾಣದಲ್ಲಿ ಮೂಲ ಸೌಕರ್ಯಗಳಿಂದ ಜನರು ವಂಚಿತರಾಗ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ವಿಶೇಷವಾಗಿ ನಾವು ಬಸ್ ಸ್ಟ್ಯಾಂಡ್ಗಳಲ್ಲಿ ಶೌಚಾಲಯದ ಕೊರತೆ ಇರಬಹುದು, ನಿಲ್ದಾಣಗಳಲ್ಲಿ ಜನರಿಗೆ ಕುತ್ಕೊಳ್ಳಿಕ್ಕೆ ಅವಕಾಶಗಳು ಇಲ್ಲದೇ ಇರಬಹುದು, ಹಾಗೆ ಸಮಯಕ್ಕೆ ಸರಿಯಾಗಿ ಬಸ್ ಬಾರದೇ ಇರುವುದು. ಇಂತಹ ಸಮಸ್ಯೆಗಳಿಂದ ಜನರು ಏನು ಮಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ಇದು ರಾಮದುರ್ಗದ ಹೋಬಳಿ, ರಾಮದುರ್ಗ ತಾಲೂಕಿನ ಹೋಬಳಿ ಸುರೇಬಾನ್ ಮನಿಹಾಳ ಹಳ್ಳಿ ಗ್ರಾಮ. ಇಲ್ಲಿ ಬಸ್ ನಿಲ್ದಾಣ ಇದೆ, ಆದರೆ ಜಾಸ್ತಿ ಅಲ್ಲಿ ವಹಿವಾಟನೇ ಇಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆಯೂ ಇರ್ಬೋದು, ಆದರೆ ಜನ ಅಲ್ಲಿ ಜಾಸ್ತಿ ಓಡಾಡೋದೇನಿಲ್ಲ. ಜನ ನಿಂತ್ಕೊಳ್ಳೋದೇ ಅದು ಮೊದಲು ಪಂಚಾಯತಿ ಹತ್ರ ಸರ್ಕಲ್ ಇತ್ತು, ಅಲ್ಲೇ ನಿಂತ್ಕೋತಾರೆ. ಬಟ್ KSRTC ಅವರು ಈ ಬಸ್ ನಿಲ್ದಾಣದ ವಿಚಾರದಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ, ಸುರೇಬಾನದಲ್ಲಿರುವಂಥ ಬಸ್ ಸ್ಟ್ಯಾಂಡ್ ಬಗ್ಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದವರು ಒಂದಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲಿ ಇದೆ. ಶೌಚಾಲಯಗಳಾಗಿರ್ಬೋದು. ಆಮೇಲೆ ಇಲ್ಲಿ ಕೇವಲ KSRTC ಅವರು ಮಾತ್ರ ಎಚ್ಚೆತ್ತುಕೊಂಡ್ರೆ ಸಾಕಾಗಲ್ಲ, ಸಾರ್ವಜನಿಕರು ಆಮೇಲೆ ಅಲ್ಲಿ ಸುರೇಬಾನದಲ್ಲಿರುವಂಥ ವ್ಯವಹಾರಸ್ಥರು ಅಂದರೆ ವ್ಯಾಪಾರಸ್ಥರು ಕೂಡ ಇಲ್ಲಿ ಒಂದಷ್ಟು ಸ್ವಚ್ಛತೆಯನ್ನು ಕಾಯ್ದುಕೊಳ್ಬೇಕು. ಯಾಕಂದರೆ ಎಲ್ಲ ತಮ್ಮ ಅಂಗಡಿಯಲ್ಲಿರುವಂಥ ಉತ್ಪಾದನೆ ಆಗುವಂಥ ಘನತ್ಯಾಜ್ಯವನ್ನು ತೊಗೊಂಡೋಗಿ ಬಸ್ ಸ್ಟ್ಯಾಂಡಲ್ಲಿ ಹಾಕಿಬಿಡ್ತಾರೆ. ಅದನ್ನು ಬರೀ ಬಸ್ ಸ್ಟ್ಯಾಂಡ್ನವರು KSRTC ಅವರೇ ಕ್ಲೀನ್ ಮಾಡ್ಬೇಕಂದ್ರೆ ಹೆಂಗೆ? ನೀವು ಜವಾಬ್ದಾರಿ ಸಾರ್ವಜನಿಕರಿಗೂ ಜವಾಬ್ದಾರಿ ಇದೆ ತಾನೆ, ವ್ಯಾಪಾರಸ್ಥರಿಗೂ ಜವಾಬ್ದಾರಿ ಇದೆಯಾ? ಅಲ್ಲಿ ಇವಾಗ ಮೊದಲು 2 ಗ್ರಾಮ ಪಂಚಾಯತಿಗಳಿತ್ತು, ಅದನ್ನು ವಿಲೀನಗೊಳಿಸಿ ಒಂದು ಪಟ್ಟಣ ಪಂಚಾಯತಿ ಅಂತ ಮಾಡಿದ್ದಾರೆ. ಕಸ ತುಂಬೋ ಗಾಡಿಗಳು ಬರುತ್ತಲ್ವ, ಯಾಕೆ ವ್ಯಾಪಾರಸ್ಥರು ಕಸವನ್ನು ಸೇಕರಿಸಿಟ್ಟು ಪಂಚಾಯತಿ ಸಿಬ್ಬಂದಿಗಳು ಬಂದಾಗ ಅವರಿಗೆ ಕೊಟ್ಟರೆ ಕ್ಲೀನಾಗಿರುತ್ತಲ್ಲ, ಅದನ್ನು ತೊಗೊಂಡು ಬಸ್ ಸ್ಟ್ಯಾಂಡಲ್ಲಿ ಬಿಸಾಕ್ತೀರ. ಸಾಕಷ್ಟು ಕಸದ ರಾಶಿನೇ ಬಸ್ ಸ್ಟ್ಯಾಂಡಲ್ಲಿ ಮಾಡ್ತೀರ. ಮುಖ್ಯವಾಗಿ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ KSRTC ಅವರು ಮಾಡಬೇಕು. ಅದೇ ರೀತಿ ಶೌಚಾಲಯದ ವ್ಯವಸ್ಥೆಯನ್ನು KSRTC ಅವರು ಮಾಡಬೇಕು. ಇದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡೋಣ. ಮತ್ತು ನೆಕ್ಸ್ಟ್, ವಿದ್ಯಾವಾರಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಪ್ರಶಸ್ತಿಯನ್ನು ನಮ್ಮ ಮಹಿಳಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಛಾಯಾ ಕುಲಕರ್ಣಿಯವರಿಗೆ ವಿದ್ಯಾವಾರಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಿನ್ನೆ ನಡೆಯಿತು. ಈ ಸಮಾರಂಭದ ಕುರಿತು ಕೇಳೋಣ. ಇದು ಮುಖ್ಯವಾಗಿ ರಾಮದುರ್ಗ ತಾಲೂಕಿನ ಮನಿಹಾಳ ಗ್ರಾಮದ ಕನ್ನಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿಯಾದಂಥ ಛಾಯಾ ಕುಲಕರ್ಣಿ ಅವರಿಗೆ ಈ ಪ್ರಶಸ್ತಿಯನ್ನು ಸನ್ಮಾನ ಮಾಡಿದರು. ಇವರು ಎಸ್ಪೆಷಲಿ ಏನಪ್ಪ ಅಂತಂದರೆ ಬೆಳಗಾವಿ ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ
ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದನ್ನು ಗಮನಿಸಿ ಶ್ರೀಮತಿ ಛಾಯಾ ಕುಲಕರ್ಣಿ ಅವರಿಗೆ ಈ ಒಂದು ವಿದ್ಯಾವಾರಿಧಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಇದು ನಮ್ಮ ತಾಲೂಕಿನ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಈಗ ಇನ್ನೊಂದೇನಪ್ಪ ಅಂತಂದರೆ, ಜೈಲಲ್ಲಿ ಕೈದಿಗಳಿಗೆ ಏನಂತಂದರೆ ಮೊಬೈಲ್, ಇಂಡಲ್ಗಾ ಜೈಲಿನಲ್ಲಿ ಮೊಬೈಲ್ಗಳು ಸಿಕ್ಕಿದಾವೆ ಅನ್ನುವಂತಹ ಮಾಹಿತಿ ಸಾಕಷ್ಟು ಬಾರಿ ಸುದ್ದಿ ಮಾಡಿಬಿಟ್ಟಿದೀವಿ ಇದನ್ನು. ಇಂಡಲ್ಗಾ ಅಂದರೆ ಹೆಂಗಾಗ್ಬಿಟ್ಟಿದೆ, ಬರೀ ಮೊಬೈಲೆಲ್ಲ ದುಡ್ಡು ಕೊಟ್ಟರೆ ಎಲ್ಲಾನು ಸಿಗುತ್ತೆ ಅನ್ನೋ. ಕೇವಲ ಇಂಡಲ್ಗಾ ಒಂದೇ ಅಲ್ಲ ಸರ್, ಪ್ರತಿಯೊಂದು ಜೈಲಲ್ಲೂ ಜಾಸ್ತಿ ಇಡೀ ಕರ್ನಾಟಕದಲ್ಲಿ ಹೈಲೈಟ್ ಆಗಿರೋದು ಇಂಡಲ್ಗಾ ಜೈಲು. ಎಸ್, ಇದೇ ಬಳ್ಳಾರಿ ಜೈಲು, ಚಿತ್ರದುರ್ಗ ಎಲ್ಲ ಕಡೆ ಸೆಂಟ್ರಲ್ ಜೈಲುಗಳಿವೆ. ಆದರೆ ಮುಖ್ಯವಾಗಿ ಬೆಳಗಾವಿ ಇಂಡಲ್ಗಾ ಜೈಲು ಮಾತ್ರ ಈ ಮೊಬೈಲು, ಗಾಂಜಾ ಇವುಗಳಿಗೆ ಫೇಮಸ್ ಆಗೋಗ್ಬಿಟ್ಟಿದೆ. ಎಷ್ಟೋ ಸಾರಿ ಉನ್ನತ ಪೊಲೀಸ್ ಇಲಾಖೆ ಉನ್ನತಾಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸಿದಾಗ ಸಾಕಷ್ಟು ಬಾರಿ ಅಲ್ಲಿನ ಸಿಬ್ಬಂದಿಗಳು ತಪ್ಪನ್ನು ಒಪ್ಕೊಂಡಿದ್ದಾರೆ, ನಾವು ಸುಧಾರಿಸ್ಕೋತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಹೆಂಗಂದರೆ ಒಂಥರ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ನಾಯಿ ಬಾಲ ಯಾವತ್ತೂ ಸರಿ ಹೋಗೋದು, ಡಬ್ಬೆ ಕಟ್ಟಿದಾಗ ಮಾತ್ರ ಸರಿ ಹೋಗುತ್ತೆ. ತದನಂತರದಲ್ಲಿ ಮತ್ತೆ ಇದೆ. ನೆಕ್ಸ್ಟ್ ಮುಂದೆ ನೋಡೋಣ. ನಿನ್ನೆ ಏನಂತಂದರೆ ಸಿದ್ಧಗಂಗಾ ಮಠಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಗಮಿಸಿದರು. ಈ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಏನಂತಂದರೆ ಸಿದ್ಧಗಂಗಾ ಮಠದ ಬಗ್ಗೆ ಬಹಳಷ್ಟು ಚೆನ್ನಾಗಿ ಗುಣಗಾನ ಮಾಡಿದರು. ರಾಷ್ಟ್ರದ ನಿರ್ಮಾಣದಲ್ಲಿ ಸಿದ್ಧಗಂಗಾ ಮಠ ಎನ್ನುವಂಥದ್ದು ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳಿ ರಾಷ್ಟ್ರಪತಿ ಮುರ್ಮು ಅವರು ಸಿದ್ಧಗಂಗಾ ಮಠವನ್ನು ಪ್ರಶಂಸಿಸಿದ್ದಾರೆ. ಸಿದ್ಧಗಂಗಾ ಶ್ರೀಗಳಂದರೆ ನಡೆದಾಡುವ ದೇವರು ಅಂತಲೇ ಹೇಳ್ಬೋದು. ಇವರ 119ನೇ ಜಯಂತಿ ಪ್ರಯುಕ್ತ ರಾಷ್ಟ್ರದ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಯಾದಂಥ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಬೆಂಗಳೂರಿಗೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿನಿಂದ ಹೆಲಿಪ್ಯಾಡ್ ಮುಖಾಂತರ ತುಮಕೂರಿನಿಂದ ಸಿದ್ಧಗಂಗಾ ಮಠದವರೆಗೂ ಒಂದು ರಸ್ತೆ ಮೂಲಕ ತೆರಳಿ ಅಲ್ಲಿ ರಾಜ್ಯ ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣವರು ಹಾಗೆ ಇನ್ನೂ ಅಲ್ಲಿನ ಸ್ಥಳೀಯ ನಾಯಕರುಗಳೆಲ್ಲ ಸೇರಿಕೊಂಡು ಒಂದು ಏನು ಸಿದ್ಧಗಂಗಾ ಶ್ರೀಗಳ 119ನೇ ಜಯಂತ್ಯೋತ್ಸವದ ಪ್ರಯುಕ್ತ ಎಲ್ಲ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ಈ ಒಂದು ಕಾರ್ಯಕ್ರಮದ ಕುರಿತು ದೇಶದ ಪ್ರಥಮ ಮಹಿಳೆ ಅಂತಲೇ ಹೇಳ್ಬೋದು ಶ್ರೀಮತಿ ದ್ರೌಪದಿ ಮುರ್ಮು ಅವರು ಸಾಕಷ್ಟು ಯಾಕಂದರೆ ಸಿದ್ಧಗಂಗಾ ಶ್ರೀಗಳನ್ನ ಗುಣಗಾನ ಅಂದರೆ ಮೋದಿ ದೇಶದ ಪ್ರಧಾನಮಂತ್ರಿಗಳಾದಂಥ ಮೋದಿಯವರೇ ಸಾಕಷ್ಟು ಅವರ ಬಗ್ಗೆ ಒಂದು ಮೆಚ್ಚುಗೆ ಮಾತುಗಳನ್ನ ಆಡಿದ್ದಾರೆ. ಆಮೇಲೆ ಅವರು ಕೂಡ ಒಂದು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಯಾಕಂದರೆ ಸಿದ್ಧಗಂಗಾ ಶ್ರೀಗಳಂತಂದರೆ ಒಂದು ನಡೆದಾಡೋದು ತ್ರಿವಿಧ ದಾಸೋಹಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟೋ ಜಾತಿ ಭೇದ ಪಂಥ ಎಲ್ಲ ಮರೆತು ಎಲ್ಲ ಬಗೆಯ ಎಲ್ಲ ಜಾತಿ ಧರ್ಮದ ವಿದ್ಯಾರ್ಥಿಗಳಿಗೂ ಒಂದು ಶಿಕ್ಷಣದ ಜೊತೆಗೆ ದಾಸೋಹವನ್ನು ಉಣಬಡಿಸಿದಂಥವ್ರು ಯಾರಾದರೂ ಇದ್ದರೆ ಅವರು ಸಿದ್ಧಗಂಗಾ ಶ್ರೀಗಳು. ಎಲ್ಲರೂ ಅವರನ್ನು ಸ್ಮರಿಸಲೇಬೇಕು. ಅಂಥ ಒಂದು ಏನು ಅಂಥ ಮಹಾನುಭಾವರನ್ನು ಕಳೆದುಕೊಂಡು ಕರ್ನಾಟಕ ಬಡವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈಗ ಧಾರವಾಡದಲ್ಲಿ ಚಿನ್ನರ ಚಿಲಿಪಿಲಿ, ಧಾರವಾಡದಲ್ಲಿ ಚಿನ್ನರ ಮೇಳ ಎನ್ನುವಂಥದ್ದು ನಡೀತಾ ಇದೆ. ಈ ಚಿನ್ನರ ಮೇಳ ಏನಕ್ಕಾಗಿ ನಡೀತಾ ಇದೆ? ನಾವೆಲ್ಲರೂ ಈ ಸದ್ಯ ಅದನ್ನು ಬಹಳಷ್ಟು ಕಡೆ ಚಿನ್ನರ ಮೇಳಗಳನ್ನು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಬೇಸಿಗೆ ದಿನ ಬಂತು, ಬೇಸಿಗೆಯಲ್ಲಿ ಮಕ್ಕಳಿಗೆ ರಜೆ ಇರುವುದರಿಂದ ಧಾರವಾಡದಲ್ಲಿ ವಿಶೇಷವಾಗಿ ಚಿನ್ನರಿಗಾಗಿ ಒಂದು ಮೇಳ ನಡೀತಾ ಇದೆ. ನಮ್ಮ ರಾಮದುರ್ಗ ತಾಲೂಕಿನ ಕಲಹಾಳ ಗ್ರಾಮದವರಾದಂಥ ಶಂಕರ್ ಹಲಗತ್ತಿಯವರು ಸ್ಥಾಪಿಸಿದಂಥ ಚಿಲಿಪಿಲಿ ಪ್ರಕಾಶನಾಲಯ ಇದರ ವತಿಯಿಂದ ಇದೇ ತಿಂಗಳು ಅಂದರೆ ಏಪ್ರಿಲ್ 10ರಿಂದ ಮೇ 5ರವರೆಗೆ ಒಂದು ಬೇಸಿಗೆ ಶಿಬಿರ ಅಂತಲೇ ಹೇಳ್ಬೋದು. ಎಲ್ಲ ವಿದ್ಯಾರ್ಥಿಗಳಿಂದ 6 ವರ್ಷದಿಂದ 14 ವರ್ಷದ ತನಕ ವಿದ್ಯಾರ್ಥಿಗಳಿಗೆ ಈ ಒಂದು ಬೇಸಿಗೆಯ ಉಚಿತ ಒಂದು ಮೇಳವನ್ನು ಏರ್ಪಡಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಕೃತಿ ಅಂದರೆ ಮಕ್ಕಳಿಗೆ ಹಳ್ಳಿಗಳಲ್ಲಿ ಆಟ ಆಡೋದು, ಆಮೇಲೆ ಗಡಿಗೆಯಲ್ಲಿ ಅಡುಗೆ, ಕತೆ ಹೇಳುವುದು, ಕತೆ ಕಟ್ಟುವುದು, ಇನ್ನೂ 10 ಪೇಪರ್ ಕ್ರಾಫ್ಟಿಂಗ್, ಚಿತ್ರಕಲೆ, ನಾಟಕ ಮೊದಲಾದ ಚಟುವಟಿಕೆಗಳನ್ನು ಇವರು ಯಾವತ್ತಂದರೆ ಏಪ್ರಿಲ್ 10ರಿಂದ ಮೇ 5ರವರೆಗೆ ಸ್ಥಳ ಎಲ್ಲಂತಂದರೆ ಶಿಬಿರ ನಡೆಯುವ ಸ್ಥಳ ಡೇಟ್ ಅಂದರೆ ಜಿಲ್ಲಾ ಶಿಕ್ಷಕರ ತರಬೇತಿ ಸಂಸ್ಥೆ ಆವರಣದಲ್ಲಿ, ಅಂದರೆ ಧಾರವಾಡದ ಜಿಲ್ಲಾ ಶಿಕ್ಷಕರ ತರಬೇತಿ ಸಂಸ್ಥೆಯ ಆವರಣದಲ್ಲಿ ಏಪ್ರಿಲ್ 10ರಿಂದ ಮೇ 5ರವರೆಗೆ ನಡೆಯುತ್ತೆ. ಹೆಚ್ಚಿನ ವಿಷಯಗಳಿಗಾಗಿ ಒಂದಷ್ಟು ದೂರವಾಣಿಗಳನ್ನು ನೀಡಿದ್ದಾರೆ. ಯಾರಾದರೂ ನೋಟ್ ಮಾಡ್ಕೊಳ್ಳೋದಿದ್ರೆ ನೋಟ್ ಮಾಡ್ಕೋಬೋದು. 9731727631 ಹಾಗೂ 9743
250624 9743250624 ಈ ಒಂದು ದೂರವಾಣಿಗಳಿಗೆ ಸಂಪರ್ಕಿಸಿದಲ್ಲಿ ಧಾರವಾಡದಲ್ಲಿ ಎಸ್ಪೆಷಲಿ ಧಾರವಾಡದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂದರೆ 6 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಸಾಕಷ್ಟು ಚಟುವಟಿಕೆಗಳನ್ನು ಇಲ್ಲಿ ಅವರು ಏನು ಶಂಕರ ಹಲಗತ್ತಿ ಅವರು ಈ ಒಂದು ಬೇಸಿಗೆ ಶಿಬಿರದ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಳ್ಳಿದ್ದಾರೆ. ನಂತರ ರಾಜ್ಯ ರಾಜಕೀಯಕ್ಕೆ ನಾವು ಬಂದರೆ ಅಂತಂದರೆ ರಾಜ್ಯ ಸರ್ಕಾರ ನಡೆಸ್ತಿರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ವಿಪಕ್ಷ ಸ್ಥಾನದಲ್ಲಿರುವಂತಹ BJP ಯಾವಾಗಲೂ ಟೀಕೆಗಳನ್ನು ಮಾಡ್ತಾನೆ ಇರುತ್ತೆ. ಆ ಟೀಕೆಗಳನ್ನು ಅವರೇನಂತಂದರೆ ತೆಗೆದುಕೊಂಡು ಮುಂದೆ ಸರ್ಕಾರವನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನಂತಂದರೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಅಶೋಕ್ ಅವರು ಏನಂತಂದರೆ ಸಾಲದ ರಾಮಯ್ಯ ಎನ್ನುವಂಥ ಒಂದು ಏನಂತಂದರೆ ಟೀಕೆಯನ್ನು ಮಾಡ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು ಸಾಲದ ರಾಮಯ್ಯ ಅಲ್ಲ, ಏನಂತಂದರೆ ಅಭಿವೃದ್ಧಿಯ ಹರಿಕಾರ ಎನ್ನುವಂತಹ ಮಾತುಗಳನ್ನು ಇಟ್ಕೊಂಡವ್ರು ಏನಂತಂದರೆ ರಾಜ್ಯದ ಜನತೆಗೆ ನಾನು ಸಾಲವನ್ನು ಮಾತ್ರ ಕೊಡ್ತಾ ಇಲ್ಲ, ರಾಜ್ಯದ ಜನಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೊಂಡೊಯ್ತಾ ಇದ್ದೇವೆ ಅಂಥೇಳಿ ರಾಜ್ಯದ CM ಅವರು ಜನರಿಗೆ ಹೇಳಿದ್ದಾರೆ. ಇದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಪ್ರತಿಪಕ್ಷದವರು ಕೇವಲ ಆರೋಪಗಳನ್ನು ಮಾಡ್ತಾರೆ, ಅದು ಮಾಡಲೇಬೇಕು. ಪ್ರತಿಪಕ್ಷ ಆದಮೇಲೆ ಅವ್ರ ಡ್ಯೂಟಿ ಅವ್ರು ಮಾಡಲೇಬೇಕು. ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಅವರು ಟೀಕೆ ಮಾಡಿದ್ದಾರೆ. ಆಮೇಲೆ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಶ್ವೇತಪತ್ರ ಹೊರಡಿಸಿ ಹಾಗೆ ಹೀಗೆ ಅಂತ ಅವರು ಕೂಡ ಸಿದ್ದರಾಮಯ್ಯ ವಿರುದ್ಧ ಟೀಕೆ ಪ್ರಹಾರ ಮಾಡಿದ್ದಾರೆ. ಇದನ್ನೆಲ್ಲ ಸಮರ್ಥಿಸಿಕೊಂಡಂಥವರು ಸಿದ್ದರಾಮಯ್ಯನವರು. ನಾನು ಸಾಲರಾಮಯ್ಯ ಅಲ್ಲ, ನಾನು ಅಭಿವೃದ್ಧಿ ಹರಿಕಾರ. ಸಾಕಷ್ಟು ತಮ್ಮ ಒಂದು ಏನು ಅಭಿವೃದ್ಧಿ ಇದೆ, ನಾನು ಮೊನ್ನೆ ತಾನೇ 2027ನೇ ಸಾಲಿನ ಆಯವ್ಯಯವನ್ನು ಮಂಡಿಸಿದ್ದೀನಿ, ವಿತ್ ದಾಖಲೆ ಅಂದರೆ ವಿತ್ ರೆಕಾರ್ಡ್ಸ್ ನಾನು ಇದನ್ನು ಮಾಡಿದ್ದೀನಿ, ಶ್ವೇತಪತ್ರ ನಾನೇ ಯಾಕೆ ಕೊಡಿಸ್ಲಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಇವಾಗ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಭಾಗ್ಯಗಳನ್ನ ಕೊಟ್ಟಿದೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಆಮೇಲೆ ಶಕ್ತಿ ಯೋಜನೆ, ಇನ್ನೂ 10 ಜನಪ್ರಿಯ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವೊಂದಷ್ಟು ಅಭಿವೃದ್ಧಿಗಳು ಕುಂಠಿತವಾಗಿದೆ. ಹಿಂದಿನ ಸರ್ಕಾರಕ್ಕೆ ಹೋಲಿಸ್ಕೊಂಡ್ರೆ ಹಿಂದಿನ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿದ್ದಂಥ ಏನು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತರಾಗಿರ್ತಂಥ ಕಟ್ಟಡ ಕಾರ್ಮಿಕರಿಗಾಗಿರ್ಬೋದು, ಆಮೇಲೆ ಇತರೆ ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಸಾಕಷ್ಟು ಒಂದು ಸರ್ಕಾರದಿಂದ ಸವಲತ್ತುಗಳು ಬಂದಿತ್ತು. ಏನಂದರೆ ಫಾರ್ ಎಕ್ಸಾಂಪಲ್ ಹುಡುಗರಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಶಿಷ್ಯ ವೇತನ, ಆಮೇಲೆ ಏನು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿಯಾದಂಥ ಇದ್ದವರಿಗೆ ಬೇರೆ ಬೇರೆ ಯೋಜನೆಗಳ ಮುಖಾಂತರ ಸಾಕಷ್ಟು ಒಂದು ಸ್ಕೀಮ್ಗಳಿದ್ವು. ಆದರೆ ಈ ಸರ್ಕಾರದಲ್ಲಿ ಶಿಷ್ಯ ವೇತನ ಕೊಡಲಿಲ್ಲ. ಯಾಕಂದರೆ ಇವರು ಬಾಯ್ಬಿಟ್ರೆ ನಾನು 2,000 ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಇವೆಲ್ಲ ಮಾಡೋದು. ಆಮೇಲೆ ಇನ್ನೂ ಇದು ಅಂದರೆ ನೀರಾವರಿ ಯೋಜನೆಗಳಿಗೂ ಕೂಡ ಏನು ಜಾಸ್ತಿ ಅನುದಾನ ತೆಗೆದಿಡಲಿಲ್ಲ. ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆ ಕೂಡ ಮೊನ್ನೆ ಬೈ ಎಲೆಕ್ಷನ್ ನಡೀತಾ ಇದೆ ಅಂತ ಹೋಗಿ ಏನೇನೋ ನಾವು ಕೊಡ್ತೀವಿ ಅಂತ DK ಶಿವಕುಮಾರ್ ಅವರು ಹೋಗಿ 3ನೇ ಹಂತದಕ್ಕೆ ಚಾಲನೆ ನೀಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆಯೋ ಅದು ಅಲ್ಲಿ ಬಾಗಲಕೋಟೆ ಜನತೆಗೇನೆ ಗೊತ್ತು. ಆಮೇಲೆ ಇನ್ನು ಬಿಟ್ಟರೆ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಸಂಪರ್ಕ, ರಸ್ತೆಗಳ ಸುಧಾರಣೆಯಲ್ಲಿಯೂ ಕೂಡ ಸಾಕಷ್ಟು ಸರ್ಕಾರ ಎಡವಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಇಷ್ಟೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ರೂ ಸಹ ವಿರೋಧ ಪಕ್ಷದವರು ಕೇವಲ ಟೀಕೆಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ದಾಖಲೆ ಸಮೇತವಾಗಿ ಸಿದ್ದರಾಮಯ್ಯನವ್ರನ್ನ ಅಸೆಂಬ್ಲಿಯಲ್ಲಿ ಕಟ್ಟಾಕುವಂಥ ಕೆಲಸವನ್ನು ಯಾವುದೇ ಒಬ್ಬ ಪ್ರತಿಪಕ್ಷದ ನಾಯಕರು, ಪ್ರತಿಪಕ್ಷದಲ್ಲಿರುವಂಥ ಶಾಸಕರು ಮಾಡಿಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ಒಂದು ಜನಪ್ರಿಯತೆ ಅಂತ ಹೇಳ್ಬೋದು, BJP ಸರ್ಕಾರದ ಒಂದು ವಿಫಲತೆ ಅಂತಲೇ ಹೇಳ್ಬೋದು. ಪ್ರತಿಪಕ್ಷ ತನ್ನ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಿಲ್ಲ. ಸಮರ್ಥವಾಗಿ ಒಂದು ಸದನದಲ್ಲಿ ಸಮರ್ಥವಾಗಿ ತಮ್ಮ ಒಂದು ಏನು ವಾದ ಇರುತ್ತೋ ಅದನ್ನು ದಾಖಲೆ ಸಮೇತ ಮಂಡಿಸುವುದರಲ್ಲಿ BJP ವಿಫಲವಾಗಿದೆ. ಕೇವಲ ಅವರು BJP ಅವರು ಬರೀ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕೇಂದ್ರ ಸರ್ಕಾರದ ನೀತಿಗಳನ್ನ ಅವರು ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಇವರು ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದವರು ತಮ್ಮ ನ್ಯೂನತೆಗಳನ್ನ ಮುಚ್ಕೊಳ್ಳೋದ್ರಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಕೇಂದ್ರ ಸರ್ಕಾರದ ಸ್ಕೀಮ್ಗಳಿವೆ, ಅವುಗಳನ್ನು ವಿರೋಧ ಪಕ್ಷ ಅಂದರೆ ಕರ್ನಾಟಕದಲ್ಲಿರುವಂಥ ವಿರೋಧ ಪಕ್ಷದವರು ಕೇಂದ್ರ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮಗಳನ್ನ
ಸಾಕಷ್ಟು ಅವುಗಳನ್ನ ಅವರು ಪ್ರಚಾರ ಮಾಡ್ಬೋದಿತ್ತು. ಆದರೆ ಅದರಲ್ಲಿ ರಾಜ್ಯದಲ್ಲಿರುವಂಥ ಬಿ ಜೆ ಪಿ ನಾಯಕರು ಯಾರೂ ಆ ಕೆಲಸಗಳನ್ನು ಮಾಡ್ತಾಯಿಲ್ಲ. ಇನ್ನೊಂದು ಮುಖ್ಯವಾದಂತಹ ವಿಷಯ ಏನಪ್ಪ ಅಂತಂದರೆ, ಮೊನ್ನೆ ಅಷ್ಟೇ ಅಂಕೋಲಾದಲ್ಲಿ ಒಂದು ದಾರುಣವಾದಂತಹ ಘಟನೆ ನಡೆದಿತ್ತು. ಏನಂತಂದರೆ, ಬಡ ಜನರಿಗೆ ಸಿಗಬೇಕಾದಂತಹ ಕನಿಷ್ಠವಾದಂತಹ ಆರೋಗ್ಯದ ಭರವಸೆಗಳು ಎಲ್ಲೂ ಸಿಗ್ತಾ ಇಲ್ಲ. ಅದಾದ ನಂತರ ಈಗ ಏನಂತಂದರೆ ಕಾರವಾರದಲ್ಲೂ ಕೂಡ ಅಂತಹದೇ ಒಂದು ಕಾರವಾರದಲ್ಲಿ ನಡೆದಿತ್ತು. ಅದಾದ ಬಳಿಕ ಅಂಕೋಲಾದಲ್ಲೂ ಕೂಡ ಏನಂತಂದರೆ ಇಂತಹದೇ ಒಂದು ಚಟುವಟಿಕೆ ಅಂತ, ಅಥವಾ ನಾವು ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ ಮಾನವೀಯತೆಯನ್ನು ಮರೆತಂತಹ ಜನಸಂಖ್ಯೆ ನಮ್ಮಲ್ಲಿ ಹೆಚ್ಚಾಗಿದೆ. ಏನಂತಂದರೆ 4 ಜಿಲ್ಲೆಗಳಲ್ಲಿ 800 ಕಿಲೋಮೀಟರ್ ಅಡ್ಡಾಡಿದ್ರೂ ಕೂಡ ದಿನ ಪೂರ್ತಿ ಅಡ್ಡಾಡಿದರೂ ಕೂಡ ಅವ್ರಿಗೆ ಏನಂತಂದರೆ ಸಿಗಬೇಕಾದಂಥ ಆರೋಗ್ಯ ಸಿಗಲೇ ಇಲ್ಲ, ಉಳಿಬೇಕಾದಂತಹ ಜೀವ ಬದುಕಿ ಉಳಿಲೇ ಇಲ್ಲ. ಇಂತಹ ಒಂದು ಮಾಹಿತಿ ಕೂಡ ನಮ್ಮಲ್ಲಿದೆ. ಮಾನವೀಯತೆನೇ ಮರ್ತು ಹೋಗ್ಬಿಟ್ಟಿದೆ ಇವಾಗ ಸಾಕಷ್ಟು ವಿಚಾರಗಳಲ್ಲಿ. ಮಾನವೀಯತೆ ಯಾಕಂದರೆ ಸರ್ಕಾರದ ವಿಚಾರ ಅಂತಂತಂದರೆ ಮೊದಲೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಏನಿದೆಯಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮವಾದ ಸೇವೆ ಸಿಗ್ತಿತ್ತು. ಈಗೂ ಉತ್ತಮವಾದ ಸೇವೆ ಸಿಗುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮೊದಲು ಅಲ್ಲಿ ಎಲ್ಲ ಥರದ ಸೌಲಭ್ಯಗಳಂದರೆ ಔಷಧಿಗಳು ಅಲ್ಲೇ ಸಿಗ್ತಿತ್ತು. ಇವಾಗ ಔಷಧಿಗಳು ಸಿಗ್ತಾ ಇಲ್ಲ. ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಸಿಲೆಕ್ಟೆಡ್ ಔಷಧಿಗಳು ಮಾತ್ರ ಇರುತ್ತೆ. ಯಾವುದೋ ಒಂದು ಪರ್ಟಿಕ್ಯುಲರಾಗಿ ಇಂಥ ಕಾಯಿಲೆಗೆ ಇಂಥದ್ದೇ ಬೇಕು ಅಂತಂದಾಗ ಔಷಧಿಗಳು ಇರಲ್ಲ. ಅಲ್ಲಿನ ವೈದ್ಯಾಧಿಕಾರಿಗಳು ನೇರವಾಗಿ ಚೀಟಿನ ಬರ್ಕೊಟ್ಬಿಡ್ತಾರೆ, ಇದು ನಮ್ಮಲ್ಲಿ ಸಿಗಲ್ಲ, ನೀವು ಹೊರಗಡೆಯಿಂದ ತರಬೇಕು. ರಾಜ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಂತ ದಿನೇಶ್ ಗುಂಡೂರಾವ್ ಹೇಳ್ತಾರೆ, ನಾವು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಬೇಕಾಗುವಂಥ ಎಲ್ಲ ಒಂದು ಔಷಧಿಗಳನ್ನ ನಾವು ಪೂರೈಕೆ ಮಾಡಿದ್ದೀವಿ ಅಂತ ಸಚಿವರು ಹೇಳ್ತಾರೆ. ಆದರೆ ಅದೇ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ವೈದ್ಯಾಧಿಕಾರಿಗಳು ಹೇಳ್ತಾರೆ, ನಮಗೆ ಸಪ್ಲೈ ಬಂದಿಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ, ನೀವು ಆಚೆ ಕಡೆಯಿಂದ ತರಬೇಕು. ಇದಕ್ಕೆ ಮತ್ತು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವಂಥ ಜನರಿಕ್ ಮೆಡಿಕಲ್ ಸ್ಟೋರ್ಸ್, ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಸಹ ರಾಜ್ಯ ಸರ್ಕಾರ ಮುಚ್ಚಿಸಿತು. ಈ ಒಂದು ಪುರುಷಾರ್ಥಕ್ಕೆ ಅವುಗಳನ್ನು ಸಹ ಮುಗಿಸಿದ್ರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ದು. ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.